ಶಿರಾ ತಾಲೂಕಿನ ಕನಕಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಲ್ ರಂಗನಾಥನವರಿಗೆ ಅಹಿಂದ ಸಂಘಟನೆಯ ಒಂದು ಪರವಾಗಿ ಹಾಗೂ ರಾಜ್ಯ ಪ್ರಶಸ್ತಿ ಹಾಗೂ ಸಹಕಾರ ಸಂಘದ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿರೋದು ನಮ್ಮ ಹಿಂದುಳಿದ ವರ್ಗದ ಎಲ್ಲ ಜನಾಂಗಕ್ಕೂ ಒಂದು ಖುಷಿ ತಂದಾಗಿದೆ. ಆ ಒಂದು ಖುಷಿಯ ಹಂಚಿಕೆಯನ್ನು ನಾವು ನಮ್ಮ ಮಡಿವಾಳ ಸಂಘದಿಂದ ಹಂಚಿಕೊಂಡಿದ್ದೇವೆ. ನಮಗೆ ತುಂಬ ಸಂತೋಷ ಆಗಿದೆ. ನಿಜಕ್ಕೂ ಕೂಡ ತುಂಬಾ ಸಂತೋಷದ ವಿಚಾರ. ಯಾಕಂದರೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿರೋದು ಅದನ್ನು ಹಂಚ್ಕೊಳ್ಳೋದಕ್ಕೆ ಏನಿವಾಗ ನಮ್ಮ BCMAನಲ್ಲಿ ನನ್ನ ಅಣ್ಣ ತಮ್ಮಂದರೆ ಅಂತಲೇ ನಾನು ಭಾವನೆ ಮಾಡ್ತೀನಿ. ಮಡಿವಾಳ ಸಮಾಜದವರು ಎಲ್ಲ ಮುಖಂಡರು, ನನ್ನ ತುಂಬ ಆತ್ಮೀಯ ಸ್ನೇಹಿತ ಪಾಪಣ್ಣ ಅವರ ಒಡಗೂಡಿ, ಯಾಕಂದರೆ ಈಶ್ವರ್ ಅವರು ಒಂದು ಸಂಸ್ಥೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಇದ್ದೀರಾ. ನಾನು ತುಂಬ ಸಂತೋಷ ಅಂದರೆ ನನ್ನನ್ನು ಇವತ್ತು ಈ ಒಂದು ಗೌರವಕ್ಕೆ ಪಾತ್ರನಾಗಿದ್ದೀನಿ ಅಂತ ನನ್ನನ್ನು ಗೌರವಿಸ್ತಿರೋದು ತುಂಬ ಸಂತೋಷ ವಿಚಾರ. ಈ ಒಂದು ವಾಹಿನಿ ಮುಖಾಂತರ ನಾನು ಮತ್ತೊಮ್ಮೆ ಹೇಳೋದಿಷ್ಟೇ, ಏನಿದೆ ಅಹಿಂದ ವರ್ಗ, ಈಗ ಯಾರಿಗೇ ಆಗಲಿ ಈ ಒಂದು ಸನ್ಮಾನ ಆಗ್ಬೋದು, ಅವ್ರ ಗೌರವ ಸಿಕ್ಕಿದಾಗ ನಾವು ಅವ್ರನ್ನೆಲ್ಲ ಬೆನ್ತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡೋದು ಇದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ನನಗೀಗ ಈ ರೀತಿಯಾಗಿದೆ ಅಂದಾಗ ಈಗ ನಮ್ಮ BCMAನಲ್ಲಿ ಮಡಿವಾಳ ಸಮಾಜ ಕೂಡ ಒಂದು ಯಾಕಂದರೆ 101 ಜಾತಿ ಇದೆ. ಅದರಲ್ಲಿ ಮಡಿವಾಳ ಸಮಾಜ BCMAನಲ್ಲೇ ಬರೋದ್ರಿಂದ ನಾವೆಲ್ಲ ಒಂದು ಅಣ್ಣತಮ್ಮ ರೀತಿಯಲ್ಲಿ ಅವರ ಕಷ್ಟ ಮತ್ತು ಸುಖದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಸಮಾಜದ ಮುಖಂಡರೆಲ್ಲ ಬಂದು ಇವತ್ತು ಕನಕಪತ್ತಿನ ಸಹಕಾರ ಸಂಘಕ್ಕೆ ಬಂದು ನನ್ನನ್ನು ಗೌರವಿಸಿರೋದು ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಈ ವಿಚಾರದಲ್ಲಿ ನನ್ನ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಿಂದ ಮುಂದಿನ ದಿವಸಗಳಲ್ಲಿ ನಾನು ನಡ್ಕೊತೀನಿ ಅಂತ ತಮ್ಮ ವಾಹಿನಿ ಮುಖಾಂತರ ತಿಳಿದಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ತೆ. ರಾಜ್ಯ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿಯನ್ನು ನಮ್ಮ ಎಸ್ ಎಲ್ ರಂಗನಾಥನವರಿಗೆ, ಕನಕ ಬ್ಯಾಂಕ್ನ ಅಧ್ಯಕ್ಷರಾದ ಎಸ್ ಎಲ್ ರಂಗನಾಥನವರಿಗೆ ಕೊಡ್ತಾ ಇರೋದ್ರಿಂದ ನಮಗೆ ಭಾಳ ಖುಷಿಯಾಗಿದೆ. ಅಹಿಂದ ಸಂಘಟನೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ತಗೊಂಡು ಮಾಡ್ತಾರೆ. ಎಲ್ಲ ಸಣ್ಣ ಸಮುದಾಯದಿಂದ ಹಿಡಿದು ಪ್ರತಿಯೊಂದು ಎಲ್ಲ ಕೋಮು ಇವ್ರಿಗೂ ಸಹಕಾರ ಕೊಟ್ಟು ಬ್ಯಾಂಕಲ್ಲಿ ಸಮೇತನೂ ಯಾವುದೇ ಥರ ಲೋನ್ ಆಗಲಿ ಮತ್ತೊಂದಾಗಲಿ ಎಲ್ಲದಕ್ಕೂ ಸಹಕಾರ ಕೊಡಿಸ್ತಾರೆ. ಆದ್ದರಿಂದ ಇಂಥವ್ರಿಗೆಲ್ಲ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿರೋದು ತುಂಬ ಹೆಮ್ಮೆಯಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರಕ್ಕೂ ನಾವು ಕೃತಜ್ಞತೆ ತಿಳಿಸ್ಬೇಕು. ಇಂಥವ್ರಿಗೆಲ್ಲ ಗುರುತಿಸಿ ಕೊಟ್ಟಿರೋದು ನಮಗೂ ಒಂದು ಹೆಮ್ಮೆ. ಈ ಒಂದು ನಮ್ಮ ಶಿರಾ ತಾಲೂಕು ಕನಕಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಎಲ್ ರಂಗನಾಥಣ್ಣವರಿಗೆ ತುಮಕೂರು ಜಿಲ್ಲಾ ಸಹಕಾರ ಕ್ಷೇತ್ರದಿಂದ ತುಮಕೂರು ಜಿಲ್ಲಾ ಸಹಕಾರಿ ಕ್ಷೇತ್ರದ ಒಂದು ಸಹಕಾರ ರಾಜ್ಯ ಪ್ರಶಸ್ತಿಯನ್ನು ನೀಡಿರುವುದರಿಂದ ನಮ್ಮ ಶಿರಾ ತಾಲೂಕು ಮಡಿವಾಳ ಸಂಘದಿಂದ ಇಂದು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಲಾಗುತ್ತದೆ. ಈ ಒಂದು ಸಹಕಾರಿ ಕ್ಷೇತ್ರದ ಅವರ ಅನುಭವ ಹಾಗೂ ಇದನ್ನು ಮನಗಣಿಸಿ ನಮ್ಮ ಒಂದು ಶಿರಾ ತಾಲೂಕು ಅತಿ ಹಿಂದುಳಿದ ವರ್ಗದವರೆಗೆ ಈ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಿರೋದರಿಂದ ನಮ್ಮ ಎಲ್ಲರಿಗೂ ತುಂಬ ಖುಷಿಯಾಗ್ತಾ ಇದೆ. ಇದೇ ಥರನೂ ಸಹ ನಮ್ಮ ಹಿಂದುಳಿದ ವರ್ಗದ ಜನಾಂಗದವರಿಗೆ ಪ್ರತಿಯೊಂದರಲ್ಲೂ ಒಂದು ಸ್ಥಾನಮಾನವನ್ನು ಕೊಟ್ಟು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಧ್ಯಕ್ಷರಾದ ಎಸ್ ಎಲ್ ರಂಗನಾಥನವರಿಗೆ ಕರ್ನಾಟಕ ಸಹಕಾರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗುತ್ತೆ. ಎಸ್ ಎಲ್ ರಂಗನಾಥನವರಿಗೆ ಹೃತ್ಪೂರ್ವಕ ನಮ್ಮ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ. ಅಧ್ಯಕ್ಷರಾದಂಥ ಎಸ್ ಎಲ್ ರಂಗನಾಥ್ ಅವರಿಗೆ ಸಹಕಾರ ರತ್ನವನ್ನು ನೀಡಿದಂಥ ಸರ್ಕಾರದಿಂದ ಸಹಕಾರ ರತ್ನವನ್ನು ಕೊಟ್ಟಿದ್ದಾರೆ. ಹಾಗೂ ಇವರು ನಮ್ಮ ಮಡಿವಾಳ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಅವರು ನಮ್ಮ ಸ್ನೇಹಿತರು ಕೂಡ ಹೌದು. ಹೀಗೆ ಒಂದು OBC ಹಿಂದುಳಿದ ಸಂಘದ ಒಬ್ಬ ಇವರಿಗೆ ಸಹಕಾರ ಸಂಘದಿಂದ ಒಂದು ಗೌರವಾನ್ವಿತವಾಗಿ ಕೊಟ್ಟಿದ್ದಂಥವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸಹಕಾರ ಸಂಘದಿಂದ ಸಹಕಾರ ಸಂಘ ರತ್ನ ಪ್ರಶಸ್ತಿಯನ್ನು ಪಡೆದಿರುವಂಥ ಶ್ರೀಮಾನ್ ಎಸ್ ಎಲ್ ರಂಗನಾಥ್ರವರಿಗೆ ತುಂಬ ಧನ್ಯವಾದಗಳು. ಹಾಗೂ ಮತ್ತು ಈ ಸರ್ಕಾರಕ್ಕೂ ಈ ನಮ್ಮ ಹಿಂದುಳಿದ ವರ್ಗ ಜನಾಂಗವನ್ನು ಗುರುತಿಸಿ ಒಬ್ಬ ಯುವ ಮುಖಂಡನನ್ನು ಈ ಕರ್ನಾಟಕ ರಾಜ್ಯ ಸಹಕಾರ ಸಂಘದ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರುವುದಕ್ಕೆ ತುಂಬ ಧನ್ಯವಾದಗಳು.